ಸಿದ್ದರಾಮಯ್ಯಗೆ ಗುಡ್ ನ್ಯೂಸ್. ಡಿಕೆಶಿ ಕನಸಿಗೆ ಬಿತ್ತ ಕೊಳ್ಳಿ. ಪಂಚರಾಜ್ಯ ಚುನಾವಣೆ ಬಳಿಕ ರಾಜ್ಯದಲ್ಲಿ ಹಲ್ಚಲ್. ಸಿಎಂ ಸಿದ್ದರಾಮಯ್ಯಗೆ ಗುಡ್ ನ್ಯೂಸ್. ಪಂಚರಾಜ್ಯ ಚುನಾವಣೆ ಬಳಿಕ ರಾಜ್ಯದಲ್ಲಿ ಹಲ್ಚಲ್. ಉಪಚುನಾವಣೆಯಲ್ಲಿ ಪಾಸ್ ಆದ ಸಿದ್ದರಾಮಯ್ಯ ಸೇನೆ. ಅಸ್ಸಾಂ ಉಸ್ತುವಾರಿಯನ್ನ ಹೊತ್ತಿದ್ದ ಡಿಕೆ ಶಿವಕುಮಾರ್ ಅವರು ಫೇಲ್ ಆಗಿದ್ರು. ಎಚ್ಚರಿಕೆಯ ಹೆಜ್ಜೆ ಇಡಲು ಮುಂದಾಗಿದೆ ಹೈಕಮಾಂಡ್. ಯಾವುದೇ ಬದಲಾವಣೆ ಮಾಡದಿರಲು ಕಾಂಗ್ರೆಸ್ ನಿರ್ಧಾರ ತೆಗೆದುಕೊಂಡಿದ್ಯಾ? ಸದ್ಯ ಕೇರಳ ಸರ್ಕಾರದ ರಚನೆಯಲ್ಲಿ ಹೈಕಮಾಂಡ್ ಬ್ಯುಸಿಯಾಗಿದೆ. ಸಿದ್ದರಾಮಯ್ಯಗೆ ಇದು ಗುಡ್ ನ್ಯೂಸ್ ಆಗಿದ್ರೆ ಡಿಕೆ ಶಿವಕುಮಾರ್ ಕನಸಿಗೆ ಕೊಳ್ಳಿ ಬಿತ್ತ ಅಂತ. ಪಂಚರಾಜ್ಯ ಚುನಾವಣಾ ಬಳಿಕ ರಾಜ್ಯದಲ್ಲಿ ಹಲ್ಚಲ್ ಎದ್ದಿರುವಂತದ್ದು. ಉಪಚುನಾವಣೆಯಲ್ಲಿ ಪಾಸ್ ಆಗಿದೆ ಸಿದ್ದರಾಮಯ್ಯ ಸೇನೆ. ಅಸ್ಸಾಂ ಉಸ್ತುವಾರಿಯನ್ನ ಕೊಟ್ಟಿತ್ತು ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರಿಗೆ. ಎಚ್ಚರಿಕೆಯ ಹೆಜ್ಜೆಯನ್ನ ಇಡಲು ಈಗ ಹೈಕಮಾಂಡ್ ಮುಂದಾಗಿದೆ. ಯಾವುದೇ ಬದಲಾವಣೆ ಮಾಡದಿರಲು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದ್ಯಾ? ಸದ್ಯ ಕೇರಳ ಸರ್ಕಾರ ರಚನೆಯಲ್ಲಿ ಹೈಕಮಾಂಡ್ ಬ್ಯುಸಿಯಾಗಿದೆ. ಈ ಮಧ್ಯ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರಿಗೆ ವರವಾದ್ರೆ ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಕಷ್ಟ ಆಗುತ್ತಾ? ಯಾಕಂತಂದ್ರೆ ಉಪಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರ ಸೇನೆ ಪಾಸ್ ಆಗಿದೆ. ಎರಡು ಕ್ಷೇತ್ರಗಳನ್ನ ಗೆಲ್ದುಕೊಂಡು ಬಂದಿದ್ದಾರೆ. ಅಸ್ಸಾಂ ಉಸ್ತುವಾರಿಯನ್ನ ಕೊಟ್ಟಿತ್ತು ಡಿಕೆ ಶಿವಕುಮಾರ್ ಅವರಿಗೆ. ಅಸ್ಸಾಂನಲ್ಲಿ ಈಗಾಗಲೇ ಬಿಜೆಪಿ ಸರ್ಕಾರ ಬಂದಿದೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಏನಾದ್ರೂ ನಿರ್ಧಾರ ತೆಗೆದುಕೊಳ್ಳುತ್ತಾ ಅಂತ ಕಾದ್ ನೋಡೋದಾದ್ರೆ ಯಾವುದೇ ನಿರ್ಧಾರವನ್ನ ಬದಲಿಸುವ ಇದರಲ್ಲಿಲ್ಲ. ಅಂದ್ರೆ ಸರ್ಕಾರದ ಒಂದು ವಿಚಾರದ ಕುರಿತಾಗಿ ಹೈಕಮಾಂಡ್ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲ್ಲ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂತದ್ದು. ಉಪಚುನಾವಣಾ ಬಳಿಕ ಉಪಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸೇನೆ ಪಾಸ್ ಆಗಿತ್ತು. ಅಸ್ಸಾಂ ಉಸ್ತುವಾರಿಯನ್ನ ಹೊತ್ತಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅದರಲ್ಲಿ ಫೇಲ್ ಆಗಿದ್ರು. ಎಚ್ಚರಿಕೆಯ ಹೆಜ್ಜೆಯನ್ನ ಇಡಲು ಈಗ ಹೈಕಮಾಂಡ್ ಮುಂದಾಗಿದೆ. ಯಾವುದೇ ಬದಲಾವಣೆ ಮಾಡಲು ಕಾಂಗ್ರೆಸ್ ನಿರ್ಧಾರ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಕೇರಳ ಸರ್ಕಾರ ರಚನೆಯಲ್ಲಿ ಹೈಕಮಾಂಡ್ ಮುಂದಾಗಿದೆ.